ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇವತ್ತು ನಮ್ಮ ಜೊತೆ ಒಬ್ರು ತುಂಬಾ ವಿಶೇಷವಾಗಿರುವಂತಹ ವ್ಯಕ್ತಿ ಇದ್ದಾರೆ. ಯಾಕೆ ಅಂದ್ರೆ ಹಲವಾರು ಪ್ರಾಣಿಗಳನ್ನ ನಾವು ದಾರಿಯಲ್ಲಿ ದಿನನಿತ್ಯ ನೋಡ್ತಾನೆ ಇರ್ತೀವಿ. ಆದ್ರೆ ಅಂತಹ ಪ್ರಾಣಿಗಳನ್ನ ನಾವು ನೋಡಿದಾಗ 100 ಅಡಿ ದೂರ ಹೋಗೋದೇ ಜಾಸ್ತಿ. ಅಂತಹ ಪ್ರಾಣಿಗಳನ್ನ ದಿನನಿತ್ಯ ರಕ್ಷಿಸಿ ರೆಸ್ಕ್ಯೂ ಮಾಡಿ ಅಪಾಯದಲ್ಲಿರುವಂತಹ ಪ್ರಾಣಿಗಳನ್ನ ಕಾಪಾಡಿ ಅದು ಹೇಗಿದೆ ಏನು ಎತ್ತ ಅಂತೆಲ್ಲ ನೋಡಿಕೊಂಡು ಊಟ ತಿಂಡಿ ಆಗಿರ್ಬೋದು, ಉಪಚಾರ ಆಗಿರ್ಬೋದು, ಎಲ್ಲವನ್ನು ಸಹ ನೋಡಿಕೊಂಡು ಇವತ್ತಿಗೂ ಸಹ ಸಾಕಷ್ಟು ಪ್ರಾಣಿಗಳಿಗೆ ತಾಯಿ ಆಗಿರುವಂತಹ ಅನುಪಮ ಮೇಡಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವ್ರ ಜೊತೆನೇ ಮಾತಾಡ್ತಾ ಹೋಗ್ತೀನಿ. ಅವರು ಪ್ರಾಣಿಗಳನ್ನ ಯಾವ ರೀತಿ ನೋಡ್ಕೋತಾರೆ, ಪ್ರಾಣಿಗಳು ಅವ್ರ ಹತ್ರ ಬರ್ಬೇಕಾದ್ರೆ ಯಾವ ರೀತಿ ಇರ್ತವೆ, ಇವೆಲ್ಲವನ್ನು ಸಹ ನಾವು ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಎಸ್ ಮ್ಯಾಮ್. ನನಗೆ ನಿಮ್ಮ ಬಗ್ಗೆ ಒಂದಷ್ಟು ವಿಚಾರನ ನಾನು ಕೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಅಂತ ಏನಪ್ಪ ಅಂತ ಅಂದರೆ, ಈ ಪುಟ್ಟ ಪುಟ್ಟ ಪ್ರಾಣಿಗಳು ಅಂದರೆ ನಾನು ಅವ್ರನ್ನ ಬೀದಿ ನಾಯಿಗಳು ಅಥವಾ ಬೀದಿಲಿರುವಂತಹ ಪ್ರಾಣಿಗಳು ಅಂತ ಹೇಳಲ್ಲ, ಅವೆಲ್ಲ ಪುಟ್ಟ ಮಕ್ಕಳು ಅಂತಲೇ ಹೇಳ್ಬೋದು. ಏಕೆಂದರೆ ನಮಗಾದರೆ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ, ಬಂಧು ಬಳಗ ಅನ್ನೋರು. ಆದರೆ ಏನು ಬೀದಿಯಲ್ಲಿ ಬೆಳೀತಾ ಇರುವಂತಹ ಪುಟ್ಟ ಮಕ್ಕಳಿಗೆ ಯಾರೂ ಸಹ ಹೋಗ್ಬಿಟ್ಟು ನಿನಗೆ ತಿನ್ನೋಕೆ ಬೇಕಾ, ನಿನ್ಗೇನಾದರೂ ಬೇಕಾ ಅಂತ ಯಾರೂ ಕೇಳಲ್ಲ. ಆದರೆ ನೀವು ಹಾಗಲ್ಲ. ಯಾವುದೇ ಒಂದು ಪ್ರಾಣಿ ಅಪಾಯದಲ್ಲಿದೆ ಅಂತ ಗೊತ್ತಾದ ತಕ್ಷಣ ನೀವೆಲ್ಲೇ ಇದ್ರೂ ಆ ಮಗು ಹತ್ರ ಹೋಗ್ತೀರಾ, ಆ ಮಗುನ ಹೇಗಿದೆ ಏನು ಅಂತ ಉಪಚಾರ ಮಾಡ್ತೀರಾ. ನಿಮಗೆ ಈ ಗುಣ ಯಾವಾಗಿಂದ ಹೇಗೆ ಬಂತು? ಕರುಣೆ ಅನ್ನೋದು ಎಲ್ಲ ಮನುಷ್ಯರಿಗೂ ಇರುತ್ತೆ ಸಹಜವಾಗಿ, ಆದರೆ ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ನನಗೆ ಚಿಕ್ಕ ವಯಸ್ಸಿಂದನೂ ಪ್ರಾಣಿಗಳು, ಪಕ್ಷಿಗಳು, ಪ್ರಕೃತಿ ಅಂದರೆ ತುಂಬಾ ಇಷ್ಟ. ನಾವು ಮನುಷ್ಯರು ಭಿಕ್ಷೆ ಬೇಡಿ ಆದರೂ ಬದುಕ್ಬೋದು, ಯಾರನ್ನಾದರೂ ನಮಗೆ ಹೊಟ್ಟೆ ಹಶು ಅಂತ ಕೇಳ್ಬೋದು, ಬಾಯಾರಿಕೆ ಅಂತ ಕೇಳ್ಬೋದು. ಆದರೆ ಪ್ರಾಣಿಗಳು ಕೇಳೋಕ್ಕಾಗೋದಿಲ್ಲ. ಅವ್ರು ಜಸ್ಟ್ ಎಕ್ಸ್ಪ್ರೆಸ್ ಮಾಡ್ತಾರಷ್ಟೇ, ಅವ್ರ ಭಾವನೆಗಳನ್ನು ಅವ್ರ ಕಣ್ಣಲ್ಲಿ ತೋರಿಸ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮನಸ್ಸು ಬೇಕು. ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ಮೂಕ ಪ್ರಾಣಿಗಳ ಮೂಕ ವೇದನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತೂಕವಾದ ಮನಸ್ಸಿರಬೇಕು ಅಂತ ಹೇಳ್ತೀನಿ. ಅಂದರೆ ನಮಗೆ ದೊಡ್ಡ ಮನಸ್ಸಿರಬೇಕು. ಸೊ ಚಿಕ್ಕ ವಯಸ್ಸಿಂದನೂ ನನಗೆ ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ. ಈಗಲೂ ಹಾಗೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇನೆ. ನನಗೆ ಖುಷಿ ಏನಪ್ಪ ಅಂತಂದರೆ ನನ್ನ ಸ್ವಂತ ದುಡ್ಡಲ್ಲಿ ಮಾಡ್ತೀನಿ, ಗಿಡಗಳನ್ನ ಮಾರ್ತೀನಿ, ಆಕ್ಟಿಂಗ್ ಮಾಡ್ತೀನಿ, ಕತೆ ಕವನಗಳು ಬರಿತೀನಿ, ಮತ್ತೆ ಬೇರೆ ಯಾವುದೇ ಸಣ್ಣ ಪುಟ್ಟ ಅರ್ನಿಂಗ್ ಯಾವುದೇ ಅವಕಾಶ ಬಂದರೂ ಸಂಪಾದನೆ ಮಾಡ್ತೀನಿ. ಅದರಲ್ಲಿ ಮುಕ್ಕಾಲು ಪಾಲು ಅಂತ ಹೇಳೋಕ್ಕಾಗಲ್ಲ, ದೊಡ್ಡ ಮೊತ್ತ ಪ್ರಾಣಿಗಳ ಸೇವೆಗೆ ಹೋಗುತ್ತೆ. ಎಸ್ ಮ್ಯಾಮ್. ನಾನು ಇನ್ನೂ ಸಾಕಷ್ಟು ಅಂದರೆ ಇವಾಗ ನಾನು ನಿಮ್ಮ ಮನೆಯಲ್ಲಿ ಏನು ನೋಡಿದೆ, ಒಂದಷ್ಟು ಪ್ರಾಣಿಗಳನ್ನ ನೀವು ಅವನ್ನ ರೆಸ್ಕ್ಯೂ ಮಾಡಿದ್ದೀರಾ, ಅದ್ರ ಉಪಚಾರ ಮಾಡಿದ್ದೀರಾ. ಅಂದರೆ ನಾನು ಏನು ನೀವು ಇವಾಗ ಸಾಕಿರೋಂಥ ಪಿಂಕುನ ನೋಡಿದಾಗ ನನಗೆ ಅನಿಸಿದ್ದು ನಿಜವಾಗ್ಲೂ ಅದು ಎಷ್ಟು ಕ್ಯೂಟಾಗಿ ಮುದ್ದಾಗಿದ್ದಾನೆ. ಅವಳನ್ನ ನೀವೆಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಆದರೆ ಒಂದು ಕಾಲು ಕಟ್ಟಾಗಿದೆ. ಯಾವ ಕಾರಣಕ್ಕೆ, ಏನಾಯಿತು, ಅವಳು ನಿಮ್ಗೆ ಹೇಗೆ ಸಿಕ್ಕಿದ್ಲು? ನಾನು ಆ್ಯಕ್ಚುಲಿ ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಒಂದಷ್ಟು ಕಿಲೋಮೀಟರ್ವರೆಗೂ ನಾನು ಹೋಗಿ ಒಂದು ಕಡಿಮೆ ಅಂದರೂ ಒಂದು 60 ನಾಯಿ, ಹೆಚ್ಚಂದರೆ ಒಂದು 100 ನಾಯಿ ಬೆಕ್ಕುಗಳಿಗೆ ಊಟ ಹಾಕ್ತೀನಿ. ರೂಢಿ ಅದು ಮೊದಲಿಂದ. ನಾನು ಬೇಸಿಗೆಗಾಲ ಬಂತು ಅಂದರೆ ನೀರು ಕೂಡ ನಾವು ತೊಗೊಂಡು ಹೋಗ್ತೀವಿ. ನೀರು ತೊಗೊಂಡು ಹೋಗಿ ಹಾಕ್ಬಿಟ್ಟು ಕುಡಿಸ್ಬಿಟ್ಟು ತೊಗೊಂಡು ಬರ್ತೀವಿ. ಹೀಗೆ ನಾನು ಎಲ್ಲ ನಾಯಿಗಳಿಗೂ ಊಟ ಹಾಕುವಾಗ ಒಂದು 15-20 ದಿವಸ ಅವಳು ಊಟಕ್ಕೆ ಬಂದಿರಲಿಲ್ಲ. ಒಂದು ದಿನ ಬೆಳಗಿನ ಜಾವ ನಮ್ಮನೆ ಬೇಕು ಒಂದು ಇಲಿನ ಹಿಡ್ಕೊಂಡು ಬಂದಿತ್ತು. ಅದನ್ನು ಕಿತ್ಬಿಟ್ಟು ತೊಗೊಂಡೋಗಿ ದೂರ ಬಿಡಕ್ಕೆ ಹೋದಾಗ ಒಂದು ಕಸದ ರಾಶಿಯಲ್ಲಿ ಅವಳು ಊಟ ಹುಡುಕ್ತಾ ಇದ್ಲು. ಸರಿ, ಊಟ ತೊಗೊಂಡು ಬರೋಣ ಅಂತ ಮನೆಗೆ ಬಂದವಳು ಏನೋ ವಿಚಿತ್ರವಾಗಿ ಕಾಣಿಸ್ತಲ್ಲ ಅಂತ ಮತ್ತೆ ತಿರುಗಿ ನೋಡಿದೆ, ಮೊಬೈಲ್ ಟಾರ್ಚ್ ಹಾಕ್ಬಿಟ್ಟು. ಅವಳ ಕಾಲು ಪೂರ್ತಿ ಅಪ್ಪಚ್ಚಿಯಾಗಿ ಊದ್ಕೊಂಡು ಮೂಳೆಗಳು ಕಟ್ಟಾಗಿ ನೇತಾಡ್ತಾ ಇತ್ತು. ಆ ನೋವಲ್ಲಿ, ಅದಕ್ಕೆ ಅವಳು ಬಂದಿಲ್ಲ, ಎಲ್ಲೋ ಏನೋ ಆಗಿದೆ, ಏನಾಗಿದೆ ನಂಗೆ ಗೊತ್ತಿಲ್ಲ. ಆ ನೋವಲ್ಲಿ ಅವಳು ಊಟ ಹುಡುಕ್ತಾ ಇದ್ಲು. ಸೊ ಹಾಗಾಗಿ ಮನೆಯಿಂದ ಮತ್ತೆ ಊಟ ತೊಗೊಂಡು ಬಂದ್ಕೊಟ್ಟು ಅವಳನ್ನ ರಿಕ್ವೆಸ್ಟ್ ಮಾಡಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವಳು ಮುಟ್ಟಕ್ ಬಿಡಲ್ಲ ಯಾರು, ಓಡೋಗ್ತಾ ಇದ್ಲು, ಹೆದರಿಕೆ ಜಾಸ್ತಿ. ರಿಕ್ವೆಸ್ಟ್ ಮಾಡಿದ್ರಿ? ರಿಕ್ವೆಸ್ಟ್ ಅಂದರೆ ಬಹುಶಃ ಜನಗಳಿಗೆ ಅದು ಹುಚ್ಚತನ ಅಂತ ಅನ್ನಿಸ್ಬೋದು, ಆದರೆ ಅದು ಹಾನೆಸ್ಟ್ಲಿ ನಾನು ಹಾಗೇನೆ ಮಾಡಿದ್ದು. ಲಿಟ್ರಲಿ ಅವಳಿಗೆ ಕೈ ಮುಗಿದು ಕೇಳ್ಕೊಂಡೆ, ನಾನು ಇವತ್ತು ಒಂದಿನ ಮುಟ್ಟಕ್ಕೆ ಬಿಡು, ನಾನು ನಿನ್ನನ್ನು ಎತ್ಕೊಂಡು ಹಾಸ್ಪಿಟ್ಲಿಗೆ ಹಾಕ್ತೀನಿ, ನಾನು ಏನೂ ಮಾಡಲ್ಲ ನಿನಗೆ ಅಂತೇಳಿ. ಯಾಕಂದರೆ ಮರಿಯಿಂದಾನು ಅವಳು ನಾನು ಇಲ್ಲಿ ಊಟ ಹಾಕ್ಬಿಟ್ಟು ದೂರ ಹೋದ್ರೇನೆ ಅವಳು ಬಂದು ಊಟ ಮಾಡ್ತಾ ಇದ್ದಿದ್ದು. ಅವಳು ಒಬ್ಬಳೇ ಅಲ್ಲ, ಸುಮಾರು ನಾಯಿಗಳು ಇವತ್ತಿಗೂ ಇದೆ. ನಾವು ಊಟ ಹಾಕ್ಬಿಟ್ಟು ದೂರ ಹೋಗಬೇಕು. ಯಾಕಂದರೆ ಅವರು ಮನುಷ್ಯರಿಂದ ಅಷ್ಟು ತೊಂದರೆ ಅನುಭವಿಸಿರ್ತಾರೆ. ಕಲ್ಲೇಟ್ ಆಗಿರ್ಬೋದು, ಕೋಲೇಟ್ ಆಗಿರ್ಬೋದು, ತುಂಬ ನೋವು ಹಿಂಸೆ ಅನುಭವಿಸಿ ಅವರು ಮನುಷ್ಯರನ್ನ ನಂಬಲ್ಲ. ಬಟ್ ಆದರೆ ಅವ್ರಿಗೆ ವಿಧಿ ಇಲ್ಲ, ಊಟ ಮಾಡಬೇಕು. ನಾವು ದೂರ ಹೋಗೋದನ್ನೇ ಕಾಯ್ತಾ ಇರ್ತಾರೆ. ದೂರ ಹೋದ್ಮೇಲೆ ಅವ್ರು ಬಂದು ಊಟ ಮಾಡ್ತಾರೆ. ಸೊ ಹಾಗೆ ಆ ಥರದಲ್ಲಿ ಇವಳು ಒಬ್ಳು ಹಾಗೇನೆ, ಮರಿಯಿಂದನೂ ಅವಳು ಹತ್ರ ಬರ್ತಿರ್ಲಿಲ್ಲ. ಸೊ ಲಿಟ್ರಲಿ ನಾನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅವಳಿಗೆ ಬೇಡ್ಕೊಂಡೆ, ಇವತ್ತೊಂದಿನ ನನಗೆ ಮುಟ್ಟಕ್ಕೆ ಬಿಡು ಅಂತ ಹೇಳಿ. ಸಡನ್ನಾಗಿ ಕಂಕಳು ಕೈ ಹಾಕಿ ಎತ್ಕೊಂಡು ಹೋಗಿ ನಮ್ಮ ಮನೇಲಿ ಕೇಜಲ್ಲಿ ಕೂಡಿಟ್ಟು 11 ಗಂಟೆ ತನಕ, 11 ಗಂಟೆಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ 2 ಮಂತ್ಸ್ ಅಡ್ಮಿಟ್ ಮಾಡಿ ಅವಳನ್ನ
ಅವರು ಕಾಲ್ ತೆಗಿಲೇಬೇಕು ಅಂತ ಹೇಳಿದ್ರು, ಕೊಳ್ತೋಗಿದೆ, ಏನು ಮಾಡೋಕ್ಕಾಗಲ್ಲ. ನಾನಂದ್ರೆ ಕಾಲ್ ತೆಗೆದ್ಮೇಲೆ ಅವಳು ರೋಡಲ್ಲಿ ಇರೋಕ್ಕಾಗತ್ತೆ, ಯಾಕಂದ್ರೆ ಹಿಂಗೆ ಚೆನ್ನಾಗಿರೋ ನಾಯಿಗಳೇ ಬದುಕಕ್ಕಾಗಲ್ಲ ಬೀದಿಯಲ್ಲಿ. ಅದಕ್ಕೋಸ್ಕರ ನಾನು ಅವ್ರಿಗೆ ಕೇಳಿದೆ ಡಾಕ್ಟ್ರನ್ನ. ಅವ್ರು ಹೇಳಿದ್ರು ಇಲ್ಲಮ್ಮ ಇರಬಹುದು ಅಂತ. ಸರಿ ಆಯಿತು, ಇಲ್ಲದೇ ಇದ್ರು ನಮ್ಮನೆ ಕರ್ಕೊಂಡು ಹೋಗೋಣ ನಾನು ಅಂತ ಹೇಳ್ಬಿಟ್ಟೆ ಒಪ್ಪಿಗೆ ಕೊಟ್ಟೆ ಆಪ್ರೇಷನ್ಗೆ. ಕಾಲ್ ತೆಗೆದ್ರು, 2 months ಟ್ರೀಟ್ಮೆಂಟ್ ಆಯಿತು ಅವಳಿಗೆ. ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಅವಳನ್ನ ಮತ್ತೆ ಅವಳನ್ನ ಎಲ್ಲಿಂದ ಎತ್ಕೊಂಡು ಬಂದಿದ್ವು. ನಮ್ಮದು ಅದು ಒಂದು ನಾವು ರೆಸ್ಕ್ಯೂರ್ಸ್ ಏನಿದ್ದೀವಿ, ಎಲ್ಲಿ ಯಾವ ಪ್ರಾಣಿಗೆ ಸಹಾಯ ಬೇಕೋ ಸಹಾಯ ಮಾಡ್ತೀವಿ. ಮತ್ತೆ ಸಹಾಯ ಆಗಿದ ನಂತರ ಅವು ರಿಕವರಿ ಆಗಿದ ನಂತರ ಅವ್ರ ಜಾಗಕ್ಕೆ ಬಿಡೋದು ನಮ್ದು ರೂಢಿ. ಯಾಕಂದ್ರೆ ಅವ್ರನ್ನ ರೀಲೊಕೇಟ್ ಮಾಡಿದ್ರೆ ಅವ್ರಿಗೆ ಬೇರೆ ಹೊಸ ಏರಿಯಾದಲ್ಲಿ ಬದುಕೋಕ್ ಬರೋದಿಲ್ಲ, ಅಲ್ಲಿರುವಂತ ಹಳೆ ನಾಯಿಗಳು ದಾಳಿ ಮಾಡ್ತವೆ. ಅದಕ್ಕೋಸ್ಕರ ಅವಳನ್ನ ಅವಳದೇ ಜಾಗಕ್ಕೆ ಬಿಡಬೇಕು ಅಂತ ಕರ್ಕೊಂಡೋಗಿ ಬಿಟ್ಟು, ಬ್ರೆಡ್ ಅದೆಲ್ಲ ವಿಡಿಯೋ ಸಾಕ್ಷಿ ಇದೆ ನನ್ನ ಹತ್ರ. ಬ್ರೆಡ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಅವಳಿಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಸಾಯಂಕಾಲ ನಮ್ಮನೆ ಹತ್ರನೇ ಬಂದಿದ್ಲು. ಸೊ ಅಲ್ಲಿಂದ ಅವಳು ಹೋಗೋಕೆ ರೆಡಿ ಇಲ್ಲ, ನಮ್ಮನೆ ಆಚೆ ಹೋಗೋಕೆ ರೆಡಿ ಇಲ್ಲ. ಚಿಕ್ಕ ವಯಸ್ಸಲ್ಲಿ ನಮಗ್ ಬೊಗಳ್ತಾ ಇದ್ದವಳು, ಹೆದರ್ಕೊಂಡು ಹೋಗ್ತಾ ಇದ್ದವಳು, ಇವತ್ತು ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ತಾಳೆ, ನಮ್ಮ ಮಾತನ್ನ ಚೆನ್ನಾಗಿ ಕೇಳ್ತಾಳೆ. ನಮ್ಮ ಮನೇಲಿರೋ ಬೆಕ್ಕುಗಳನ್ನ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ನಮ್ಮನೆ ಬೆಕ್ಕುಗಳಿಗೂ ಅವಳು ಯಾವುದೇ ರೀತಿ ತೊಂದರೆ ಕೊಡಲ್ಲ. ಎಲ್ಲ ಚೆನ್ನಾಗಿ ಗೊತ್ತು, ಇಲ್ಲಿ ಕೂತ್ಕೋ, ಅಲ್ಲಿ ಕೂತ್ಕೋ, ಎದ್ದು ಹೋಗು, ಎಲ್ಲ ಕೇಳ್ತಾಳೆ. ಹೌದು, ನಾನು ಬಂದ ತಕ್ಷಣ ಪಿಂಕಿ ಬಾ ಇಲ್ಲಿ ಅಂತ ತಕ್ಷಣ ಓಡ್ಕೊಂಡು ಬಂದು, ನಂಗೆ ನಿಜವಾಗ್ಲೂ ಒಂದ್ ಕಡೆ ಎಷ್ಟೋ ಸಲಿ ಮನುಷ್ಯ ಮಾತುಗಳನ್ನ ಕೇಳಲ್ಲ, ಇಷ್ಟು ಪುಟಾಣಿ ಮೂಕ ಪ್ರಾಣಿಗಳು ಕೇಳ್ತಾವಲ್ವಾ, ಅವೇ ನಮ್ಮ ಫ್ರೆಂಡ್ ಆದ್ರೆ ಎಷ್ಟು ಚಂದ ಅಂತಾರು ನನ್ಗೆ ಅನ್ಸಿದ್ದು. ಮ್ಯಾಮ್, ಇನ್ನು ನಂಗೆ ಇನ್ನು ಕೇಳ್ಬೇಕು ಅನ್ಸಿದ್ದು ಏನ್ ಗೊತ್ತಾ, ಯಾಕೆಂದ್ರೆ ಇವಾಗ ಮೂಕ ಪ್ರಾಣಿಗಳು ಏನು, ಈ ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಹೊರಗಡೆ ಬೆಳೀತಾ ಇರ್ತವೆ. ಆದ್ರೆ ಜನಗಳು ಅದರಿಂದ ದೂರ ಇರಿ, ಪ್ರಾಣಿಗಳಿಂದ ಕಾಯಿಲೆಗಳು ಬರುತ್ತೆ, ಈ ತರ ಎಲ್ಲ ಇದೆ. ಇವಾಗ ಇತ್ತೀಚೆಗೆ ಒಂದಷ್ಟು ಕೇಸ್ಗಳಾಗಿರೋದನ್ನ ನೋಡಿದ್ರೆ ನಾಯಿಗಳದೇ ತಪ್ಪು ಅನ್ನುವಂಥ ಮಾತುಗಳನ್ನ ಸಾಕಷ್ಟು ಜನ ಹೇಳ್ತಾರೆ. ಇಲ್ಲ, ಖಂಡಿತವಾಗ್ಲೂ ನಾನು ಅದನ್ನ ಒಪ್ಪೋದಿಲ್ಲ. ಯಾಕಂತಂದ್ರೆ ತೊಂದರೆ ಯಾರಿಂದ ಬೇಕಾದ್ರೂ ಆಗ್ಬೋದು, ಬರೀ ಪ್ರಾಣಿಗಳಿಂದಾನೇ ಅಂತಲ್ಲ, ಪ್ರಕೃತಿಯಿಂದಾನೂ ತೊಂದರೆ ಆಗ್ಬೋದು, ಪ್ರಾಣಿಗಳಿಂದ ಆಗ್ಬೋದು, ಮನುಷ್ಯರಿಂದ ಆಗ್ಬೋದು, ಯಾರಿಂದ ಬೇಕಾದ್ರೂ ತೊಂದರೆ ಆಗಬಹುದು. ಯಾಕಂತಂದ್ರೆ ಅದನ್ನ ನಾವು ಹೇಗೆ ತಗೋತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಇರುತ್ತೆ. ಇವಾಗ ನೀವೇನಾದ್ರು ನನಗೆ ನಾನು ತಡ್ಕೊಳಕ್ ಆಗದೆ ಇರೋಂಥದ್ದು ನೀವೇನಾದ್ರು ಅಂದ್ರೆ ಅವಾಗ ಅದು ರಿಯಾಕ್ಷನ್ ಇದ್ದೇ ಇರತ್ತೆ. ನಿಮ್ ಪಾಡಿಗೆ ನೀವು ಸುಮ್ನೆ ಹೋಗ್ತಿರ್ತೀರ, ನನ್ ಪಾಡಿಗೆ ನಾನ್ ಸುಮ್ನೆ ಹೋಗ್ತಿರ್ತೀವಿ, ಅವ್ರು ಯಾರು ಏನು ಮಾಡಕ್ ಆಗೋದಿಲ್ಲ. ನಾಯಿನೇ ಆಗಿರ್ಲಿ, ಯಾವ್ದೇ ಪ್ರಾಣಿ ಆಗಿರ್ಲಿ. ಇಲ್ಲಿ ಬರ್ತಾ ಇರೋಷ್ಟು ನಾನು ಊಟ ಹಾಕೋದೆಲ್ಲ ಬಂದ್ರು ಇವಾಗ. ಕಾಳು ಅಲ್ಲ, ಕಾಳ ಚಿನಿ ಮ್ಯಾಮ್, ಎಲ್ಲ ನಿಮ್ಮ ಮಕ್ಳೇನಾ? ಎಲ್ಲ ಆ ಬೀದಿಲಿರೋರು ಆಲ್ಮೋಸ್ಟ್ ಎಲ್ಲ ನಮ್ದೇ ಮಕ್ಕಳು. ಸೊ ಹಾಗಾಗಿ ಅವರು ನಿಜವಾಗ್ಲೂ ಇವಾಗ ಇವ್ರು ಅಷ್ಟೇ, ಇವರೆಲ್ಲ ಬೀದಿಯೆಲ್ಲ ಇರ್ತಾರೆ. ಆದ್ರೆ ನಾನು ಮಾತಾಡೋದೆಲ್ಲ ಅವ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ. ಅವ್ರಿಗೆ ಯಾವಾಗ ಊಟ ಬೇಕು, ಯಾವಾಗ ಅವ್ರಿಗೆ ಮುದ್ದು ಬೇಕು. ಕೆಲವು ಸತಿ ಬರೀ ಮುದ್ದಿಗೆ ಬರ್ತಾರೆ, ಅಂದ್ರೆ ತಲೆ ಸವರ್ಸ್ಕೊಂಡು ಹೋಗೋಕಷ್ಟೇ, ಅವ್ರಿಗೆ ಊಟ ಬೇಕಾಗಿರಲ್ಲ. ಊಟ ಹಾಕಿದ್ರು ಊಟ ಮಾಡಲ್ಲ. ನೀರ್ ಯಾವಾಗ ಬೇಕು ಎಲ್ಲ ನನಗ್ ಗೊತ್ತಾಗತ್ತೆ. ಇಂಥ ಟೈಮಲ್ಲಿ ಬಂದ್ರೆ ಇವಳು ಊಟ ಹಾಕ್ತಾಳೆ ಅಂತ ಅವ್ರಿಗೆ ಗೊತ್ತಿದೆ. ಆ ಟೈಮ್ ಫಿಕ್ಸ್ ಮಾಡಿದ್ದೀನಿ ನಾನು. ಆ ಟೈಮಿಗೆ ಬಂದ್ರೆ ಮಾತ್ರ ಅವ್ರಿಗೆ ಊಟ. ಯಾಕಂದ್ರೆ ಜನಗಳಿಗೆ ತೊಂದರೆ ಆಗ್ಬಾರ್ದು. ಹೌದು, ಖಂಡಿತ. ಪಕ್ಕ ಸ್ಕೂಲ್ ಇರುತ್ತೆ ಅಥವಾ ಇನ್ನು ಜನ ಓಡಾಡ್ತಿರ್ತಾರೆ. ಯಾವುದೇ ಟೈಮಲ್ಲಿ ಇವಾಗ ನನ್ಗೆ ಆಲ್ಮೋಸ್ಟ್ ಇವಾಗ ಇನ್ನೇ 4 ಗಂಟೆ ಆಗ್ತಾ ಇದೆ, ಹಾಗಾಗಿ ಅವ್ರು ಬಂದಿದ್ದಾರೆ. ಈಗ ಅವ್ರದ್ದು ಊಟದ ಟೈಮು, ಬಿಸ್ಕೆಟ್ ಏನಾದ್ರು ಹಾಕೋ ಟೈಮು. ಇನ್ನೂ ಬರ್ತಾರೆ, ಇನ್ನೂ ಒಂದು 5-6 ಜನ ಬರ್ತಾರೆ, ಫುಲ್ ಫ್ಯಾಮಿಲಿ ಅವರು. ಸೊ ಹಾಗೆ ಅಲ್ಲಿ ಒಂದು ಗ್ರೌಂಡ್ ಅಲ್ಲಿ ಒಂದು 30 ನಾಯಿಗಳಿದಾವೆ. ಅವ್ರಿಗೂ ಅಷ್ಟೇ ನೈಟ್ 9:30ಗೆ ಹೋಗಿ ಹಾಕ್ತಿವಿ. ಎಸ್ ಮ್ಯಾಮ್, ನೀವು ಇವಾಗ ಮಾತಾಡ್ತಾ ಇದೀರಿ, ಅದೇ ನಾನು ಈಗಾಗಲೇ ಹೇಳ್ದಾಗೆ ನಾಯಿಗಳನ್ನ ಕಂಡ್ರೆ ದೂರ ಇರಿ, ಅವಿಂದ ನಮಗೂ ಕಾಯಿಲೆ ಬರ್ತವೆ, ಬೆಕ್ಕಿಂದ ಕಾಯಿಲೆ ಬರುತ್ತೆ. ಎಕ್ಸ್ಪೆಷಲಿ ಆ ಬೆಕ್ಕದ ಕೂದಲು ಇರ್ತಾವಲ್ಲ, ಹೌದು, ಅವುಗಳೇನಾರು ಮೈ ಮೇಲೆ ಇದ್ದಾಗ ಅಯ್ಯೋ ಇದರಿಂದ ನಮ್ಗೆ ಏನಾರು ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಎದುರ್ಕೊಳ್ಳೋ ಅಂತ ಸಾಕಷ್ಟು ಜನಗಳನ್ನ ನಾವು ನೋಡಿದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ಕೇಳಿರ್ಬೋದು, ನನ್ಗೆ ಗೊತ್ತಿರೋಂಗೆ ಇದುವರೆಗೂ ಸಾಮಾನ್ಯವಾಗಿ ಎಷ್ಟೋ ಜನ ಹಾವು ಕಚ್ಚಿದ ಕೂಡಲೇ ಸಾಯ್ತಾರೆ. ಹಾವಿನ ವಿಷದಿಂದ ಅಲ್ಲ, ಅವರ ಮನ್ಸಲ್ಲಿರೋ ಭಯದಿಂದ. ಇದೇ ತರ ಪ್ರಾಣಿಗಳಲ್ಲೂ ಅಷ್ಟೇ, ನಾಯಿನೇ ಆಗಿರ್ಲಿ, ಬೆಕ್ಕುನೇ ಆಗಿರ್ಲಿ, ಮನುಷ್ಯನ ಮನಸ್ಸಲ್ಲಿ ಇರುವಂತ ಭಯದ ವಿಷ ಹರಡಿ ಅವನು ಬೇಗ ಸಾಯೋದು. ನಾಯಿ ಕಚ್ಚಲಿ, ಬೆಕ್ಕು ಕಚ್ಚಲಿ, ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋಗಿ ವ್ಯಾಕ್ಸಿನ್ ತಗೊಳ್ಳಿ, ಏನ್ ಹೇಳ್ತಾರೆ ಅದು ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಆಬ್ವಿಯಸ್ಲಿ ಅದು ಹಾಗೇ ಆಗತ್ತೆ. ಯಾವುದೇ ಒಂದು ಈಗ ನಮ್ಮನೆಯಲ್ಲೇ ನಮ್ಗೆ ಜ್ವರ ಬಂತು ಅಂತಾರೆ, 1 ದಿನ 2 ದಿನ ತಡ್ಕೋಬಹುದು. ಅದು ಜಾಸ್ತಿ ಆಗ್ತಾ ಹೋದಂಗೆ ನಾವು ಔಷಧಿ ತಗೊಳ್ಳೇಬೇಕು, ಇಲ್ಲಾಂದ್ರೆ ಜ್ವರದಿಂದ ಕೂಡ ಸಾಯ್ತೀವಿ. ಹೌದು, ಸಣ್ಣ ಜ್ವರ ಬಂದ್ರೂ ಸಾಯ ಕಾರಣ ಯಾರು? ನಾವು. ನಮ್ಮ ನೆಗ್ಲಿಜಿಯನ್ಸು, ನಮ್ಮ ನಿರ್ಲಕ್ಷ್ಯತೆ. ಯಾವುದೇ ಪ್ರಾಣಿನೂ ಯಾವುದೇ ರೀತಿ ಮನುಷ್ಯನಿಗೆ ತೊಂದರೆ ಮಾಡಲ್ಲ. ಮನುಷ್ಯನಿಗೆ ತೊಂದರೆ ಮಾಡ್ತಾರೆ ಅಂತಂದ್ರೆ ಆ ಪ್ರಾಣಿಗಳಿಗೆ ಮನುಷ್ಯ ತುಂಬಾ ತೊಂದರೆ ಕೊಟ್ಟಿರ್ತಾನೆ ಅಂತ ಅರ್ಥ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಮಾತಾಡೋಕ್ಕೆ ಬಾಯಿಲ್ಲ, ಬಟ್ ನಮಗೆ ದೇವ್ರು ಎಲ್ಲ ಥರ ಬುದ್ಧಿ ಕೊಟ್ಟಿದ್ದಾನೆ. ಇವತ್ತಿನ ದಿವಸ ಯೂಟ್ಯೂಬಲ್ಲಿ 100 ಎಜುಕೇಷನ್ ವಿಡಿಯೋಗಳಿದ್ದಾವೆ. ಅನಿಮಲ್ಸ್ ಹತ್ರ ಹೇಗೆ ಬಿಹೇವ್ ಮಾಡಬೇಕು, ರೋಡಲ್ಲಿ ಹೇಗೆ ನಡಿಬೇಕು ಅಂತ ಹೇಳ್ಬಿಟ್ಟು.
ಇವಾಗ ರೀಸೆಂಟ್ ಆಗಿ ಮೊನ್ನೆ ಯಾರೋ ಬಂದ್ರು, ಮೇಡಮ್ ನೀವು ಊಟ ಹಾಕ್ತೀರಾ, ನೀವು ಊಟ ಹಾಕೋ ನಾಯಿ ಒಂದ್ ಮಗು ಕಚ್ಬಿಟ್ಟಿದೆ, 8-10 ನಾಯಿ ಸೇರ್ಕೊಂಡು ಕಚ್ಚಿದೆ, ವಿಡಿಯೋ ಇದೆ ನಮ್ಮ ಹತ್ರ. ನಾನಂದೆ ಆಯ್ತು ವಿಡಿಯೋ ಕೊಡಿ, ಆಮೇಲೆ ನಾನು ಮಾತಾಡ್ತೀನಿ, ಅದ್ ನೋಡ್ದೆ ನಾನು ಮಾತಾಡಕ್ಕಾಗಲ್ಲ, ಬಟ್ ವಿಡಿಯೋ ನಂಗೆ ಫುಲ್ ಕೊಡ್ಬೇಕು, ಬರೀ ನಾಯಿ ಕಚ್ಚಿರೋದಾದ್ರೆ ನಾನು ನೋಡಲ್ಲ ಅಂತಾನೆ ಹೇಳಿದೆ. ಆ ವಿಡಿಯೋ ಕೊಡ್ತೀನಿ, ನನ್ನ ಹತ್ರ ಇದೆ. ಸೊ ಕಳ್ಸಿದ್ರು ಅವರು ವಿಡಿಯೋ. ಕಳ್ಸಿದ್ಮೇಲೆ ನನ್ಗೆ ಶಾಕು. ವಿಡಿಯೋ ಅವ್ರು ಕಂಪ್ಲೀಟ್ ಆಗಿ ನೋಡೇ ಇಲ್ಲ ಅನ್ಸತ್ತೆ. ಸೈಕಲ್ ಅಲ್ಲಿ ಹೋಗಿದ್ದಾನೆ ಇದೇ ನಾಯಿಗಳಿಗೆ ನನ್ನ ಹತ್ರ ಬಂದ್ರು. ಇವಾಗ ಆ ನಾಯಿಗಳು ಒಂದು ಗ್ರೂಪ್ ಅಲ್ಲಿ ಮಲಗಿದ್ದಾರೆ. ಮನೆಯಿಂದ ಸೈಕಲ್ ತಗೊಂಡ್ ಬಂದು ಅಷ್ಟು ದೂರದಲ್ಲಿ ಸೈಕಲ್ ನಿಲ್ಸಿ ಇಳಿದ್ ಬಂದು ವಾಪಸ್ ಬಂದು ನಾಯಿಗಳ ಮುಂದೆ ಬಿದ್ದಿರೋ ಕಲ್ಲು ಎತ್ಕೊಂಡು ಮಲಗಿರೋ ನಾಯಿಗೆ ಹೊಡೆದಿದ್ದಾನೆ. ನಾಯಿಗಳು ಕಚ್ಚದೆ ಏನ್ ಮಾಡ್ತವೆ? ಖಂಡಿತ ಅವಕ್ಕೆ ತೊಂದ್ರೆ. ನಮ್ಮ ಮಕ್ಕಳಿಗೆ ನಾವು ಎಜುಕೇಟ್ ಮಾಡ್ಬೇಕು. ನಮ್ಮ ಮಕ್ಕಳಿಗೆ ನಾವು ರಸ್ತೆಯಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ತಿಳಿಸ್ಕೋಬೇಕು. ಎಷ್ಟೋ ಪೇರೆಂಟ್ಸ್ಗಳಿಗೆ ಏನಾಗಿದೆ ಅಂದ್ರೆ ರಸ್ತೆ ಅಂದ್ರೆ ಆಟದ ಮೈದಾನ ಆಗೋಗಿದೆ. ಮನೆ ಮುಂದೆ ಆಡಬಾರ್ದ ಮಕ್ಕಳು? ಆಡಿ, ನೀವು ಜೊತೆಗಿರಿ. ಮಕ್ಕಳನ್ನ ಹೆತ್ತು ದಯವಿಟ್ಟು ಬೀದಿಗೆ ಬಿಡಬೇಡಿ. ಮಕ್ಕಳು ರಸ್ತೆಯಲ್ಲಿ ಆಡಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಾಯಿಗಳಿರುವಾಗ ನಿಮ್ಮ ಮಕ್ಕಳನ್ನ ನೀವು ಜೋಪಾನವಾಗಿ ನೋಡ್ಕೊಳ್ಳಿ. ನಾಯಿಗಳು ಕಚ್ಚೋ ತನಕ ನೀವೇನ್ ಮಾಡ್ತಿರ್ತೀರಾ? ಸಿಂಪಲ್ ಥಿಂಕಿಂಗ್ ಅಷ್ಟೇ. ಮಕ್ಕಳನ್ನ ಹೆತ್ತುಬಿಟ್ರೆ ಆಗ್ಲಿಲ್ಲ, ಅಥವಾ ಆಟಕ್ಕೆ ಬೀದಿಗೆ ಬಿಟ್ವಿ ಅಂತ ಅಂದ್ರೆ ಆಗ್ಲಿಲ್ಲ. ಯಾವಾಗ್ಲೂ ಅಷ್ಟೇ, ನಾವು ಫಸ್ಟ್ ಮನುಷ್ಯರಾಗಿ ಸಮಾಜದಲ್ಲಿ ಹೇಗಿರ್ಬೇಕು, ಪ್ರಾಣಿಗಳು ದೇವ್ರು ಸೃಷ್ಟಿ ಮಾಡಿದಾನೆ ನಮ್ಮ ಜೊತೆಗೆ, ಅವು ಕೂಡ ಸಹಜೀವನ ನಡೆಸೋಕೆ ಅಂತಾನೆ ಭೂಮಿ ಮೇಲೆ ಇರೋದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸಾಧ್ಯವಾದ್ರೆ ಅವಕ್ಕೆ ನೀರು ಆಹಾರ ಕೊಡಬೇಕು. ಸಾಧ್ಯವಾಗ್ಲಿಲ್ಲ ತೊಂದರೆ ಅಂತೂ ಕೊಡಬಾರ್ದು. ನಾವು ಕೊಡೋ ತೊಂದರೆ ಅದು ಇನ್ನೊಬ್ರಿಗೆ ತೊಂದರೆ ಮಾಡ್ತವೆ. ಅವ್ರಗಳಿಗೆ ಅದು ಒಂದು ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ, ಮನುಷ್ಯ ಇವ್ನು ಹೋಗ್ತಿದ್ದಾನೆ, ಇವ್ನ ತರದವನೇ ನಂಗೆ ಕಲ್ಲು ಹೊಡೆದ್ನಲ್ವಾ, ಇವನು ಹೊಡಿತಾನೆ ನಂಗೆ, ಆ ಥರ ಮೈಂಡ್ ಇರುತ್ತೆ ಪ್ರಾಣಿಗಳಿಗೆ. ಆವಾಗ ಅವ್ರು ಅಟ್ಯಾಕ್ ಮಾಡೇ ಮಾಡ್ತಾರೆ.